ನಮಸ್ಕಾರ ಸ್ನೇಹಿತರೆ, PM ಕಿಸಾನ್ ಕೊನೆಗೂ 20ನೇ ಕಂತಿನ ಹಣದ ಬಗ್ಗೆ 2000 ಹಣದ ಬಗ್ಗೆ ನಿಮಗೆ ಬಿಗ್ ಅಪ್ಡೇಟನ್ನು ಕೊಟ್ಟ ಕೇಂದ್ರ ಸರ್ಕಾರ. ಹೌದು, ರಾಜ್ಯದ ಅಷ್ಟೇ ಅಲ್ಲ, ಇಡೀ ದೇಶದಾದಂತಹ ಎಲ್ಲ ರೈತರಿಗೆ ಈ ಒಂದು PM ಕಿಸಾನ್ ಯೋಜನೆಯಲ್ಲಿ 2000 ಹಣ ಸಿಗ್ತಾ ಇರುತ್ತೆ. ಹಾಗಾದರೆ ಈ ಒಂದು PM ಕಿಸಾನ್ ಯೋಜನೆಯ 2000 ಹಣ ನಿಮ್ಮ ಖಾತೆಗಳಿಗೆ ಯಾವಾಗಿನಿಂದ ಸ್ಟಾರ್ಟ್ ಆಗ್ತಾ ಇದೆ ಜಮಾ ಆಗಲಿಕ್ಕೆ. ಅದೇ ರೀತಿಯಾಗಿ ಈ ಒಂದು PM ಕಿಸಾನ್ ಯೋಜನೆಯ ಹಣವನ್ನು ಪಡ್ಕೊಳ್ಬೇಕಂದ್ರೆ ಕೇಂದ್ರ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿರತಕ್ಕಂಥದ್ದು. ಈ ಕೆಲಸವನ್ನು ಮಾಡಿದ್ರೆ ಮಾತ್ರ ನಿಮಗೆ PM ಕಿಸಾನ್ ಯೋಜನೆಯ ಹಣ ಜಮಾ ಆಗಲಿದೆ ಅಂತ ಇಲ್ಲಿ ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು. ಹಾಗಾದರೆ ಬನ್ನಿ, ಏನು ನಾವು ಮಾಡಿದ್ರೆ ನಮಗೆ PM ಕಿಸಾನ್ ಯೋಜನೆಯ ಹಣ ಕಂಟಿನ್ಯೂ ಆಗಿ ಜಮಾ ಆಗತ್ತೆ, ಈ ಎಲ್ಲ ವಿಷಯವು ನಿಮಗೆ ಕ್ಲಿಯರಿಟಿಯಾಗಿ ಸಿಗತ್ತೆ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ವೀಕ್ಷಕರೇ, ಈ ಒಂದು PM ಕಿಸಾನ್ 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ 2000ನಾದರೂ ಬಿಡುಗಡೆ ಆಗಬೇಕಾಗಿದೆ. ಈಗಾಗಲೇ ಜೂನ್ ತಿಂಗಳ 20ನೇ ತಾರೀಕು ಡೇಟ್ ಫಿಕ್ಸ್ ಆಗಿತ್ತು. ಅದು ಫಿಕ್ಸ್ ಆಗಿ ಬಿಡುಗಡೆ ಕೂಡ ಆಗಬಹುದಾಗಿತ್ತು. ಆದರೆ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಹಣವನ್ನು ರಿಲೀಸ್ ಮಾಡಲಿಕ್ಕಾಗಿರಲಿಲ್ಲ. ಅದೇ ರೀತಿಯಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ವೆರಿಫಿಕೇಷನ್ ಮಾಡಲಾಗ್ತಾ ಇತ್ತು. ಈಗಲೂ ಕೂಡ ವೆರಿಫಿಕೇಷನ್ ನಡೀತಾನೆ ಇದೆ. ಇನ್ನೇನು ಕೆಲವೊಂದಿಷ್ಟು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ PM ಕಿಸಾನ್ ಯೋಜನೆಯ ಹಣ ಹಾಕಲಿದ್ದು, ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 7 ಲಕ್ಷ ಫಲಾನುಭವಿಗಳಿಗೆ PM ಕಿಸಾನ್ ಹಣ ಬರೋದಿಲ್ವಂತೆ. ಯಾಕಂದರೆ ಇದೇ ಮುಖ್ಯವಾದ ಕಾರಣ. ನಾನು ಹೇಳ್ತೀನಿ, ಆ ಒಂದು ಕೆಲಸವನ್ನು ಮಾಡಿದ್ರೆ ಜಮಾ ಆಗುತ್ತೆ, ಇಲ್ಲಾಂದ್ರೆ ನಿಮ್ಮನ್ನು ಕೂಡ PM ಕಿಸಾನ್ ಯೋಜನೆಯಿಂದ ತೆಗೆದುಹಾಕಲಾಗುತ್ತೆ. ಬಹಳಷ್ಟು ಜನ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ PM ಕಿಸಾನ್ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನೀವು ಕೂಡ ಎಚ್ಚರಿಕೆಯಿಂದ ಅಪ್ಲಿಕೇಶನ್ ಹಾಕಿ ಏನೇನು ಬೇಕಾಗುತ್ತೆ ಎಲ್ಲ ಕೂಡ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಮುಖ್ಯವಾಗಿ PM ಕಿಸಾನ್ ಯೋಜನೆ ಹಣ ಯಾವ ದಿನಾಂಕದಂದು ಬಿಡುಗಡೆ ಆಗುತ್ತೆ ಮುಂದೆ ಹೇಳ್ತೀನಿ. ಆದರೆ ನೀವು ಈ ಒಂದು ಕೆಲಸ ಕಡ್ಡಾಯವಾಗಿ ಮಾಡಲೇಬೇಕಾಗಿದೆ. ಮಾಡಿದ್ರೆ ಮಾತ್ರ ನಿಮಗೆ PM ಕಿಸಾನ್ ಅಷ್ಟೇ ಅಲ್ಲ, ಬರ ಪರಿಹಾರ, ಬೆಳೆ ಪರಿಹಾರ, ಫಸಲ್ ಬಿಮಾ ಯೋಜನೆ, ಯಾವುದೇ ರೀತಿ ನಿಮಗೆ ಸ್ಕೀಮ್ನಲ್ಲಿ ಸಬ್ಸಿಡಿ ಮುಖಾಂತರ ಹಣ ಸಿಗಬೇಕಾಗಿದ್ರು ಸಹಿತ ರೈತರಿಗೆ ಈ ಒಂದು ಕೆಲಸ ಕಡ್ಡಾಯವಾಗಿರ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಒಂದು ವಿಷಯವನ್ನು ತಿಳ್ಕೊಳ್ಳಿ. ಬರೀ ಈ ಒಂದು ಸ್ಕೀಮ್ಸ್ಗಳಿಗೋಸ್ಕರ ನಾನು ಅಷ್ಟೇ ಹೇಳ್ತಾ ಇಲ್ಲ, ನಿಮ್ಮ ಆಸ್ತಿಪಾಸ್ತಿಗಳ ಪ್ರೊಟೆಕ್ಟ್ಗೋಸ್ಕರ, ನಿಮ್ಮ ಆಸ್ತಿಪಾಸ್ತಿಗಳನ್ನು ನೀವೇ ಹಕ್ದಾರರಾಗಿರಬೇಕು, ಅದನ್ನು ಉಳಿಸ್ಕೊಳ್ಬೇಕು ಅಂದರೆ ನೀವು ಈ ಕೆಲಸ ಮಾಡಬೇಕಾಗತ್ತೆ. ಏನೂ ಇಲ್ಲ, ಸಿಂಪಲ್ ಆಗಿ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಬೇಕು, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಅಷ್ಟೇ, ಮತ್ತೇನಿಲ್ಲ. ಆಧಾರ್ ಕಾರ್ಡ್ KYC ಮಾಡಿಸಿದ್ರೆ ನಿಮ್ಮ ಆಸ್ತಿಪಾಸ್ತಿಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದೇ ರೀತಿಯಾಗಿ ಇಂತಹ ಎಲ್ಲ ಯೋಜನೆಗಳನ್ನು ನೀವು ಪಡ್ಕೊಳ್ಬೋದಂತ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರವು ಕೂಡ ನಿಮಗೆ ತಿಳಿಸಿರ್ತಕ್ಕಂಥದ್ದು. ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಕೂಡ ನಿಮಗೆ ತಿಳಿಸಿದ್ದಾರೆ. ಬಹಳಷ್ಟು ಫಲಾನುಭವಿಗಳಿಗೆ ಬಹುತೇಕ ಗೊತ್ತಿಲ್ಲ ಇದು. ಬರೀ ಕೇಂದ್ರ ಸರ್ಕಾರ ಅಷ್ಟೇ ತಿಳಿಸ್ತಾ ಇಲ್ಲ, ನಿಮಗೆ ರಾಜ್ಯ ಸರ್ಕಾರವು ಕೂಡ ಹೇಳ್ತಾ ಇದೆ. ಯಾಕಂದರೆ ಈ ರೀತಿ ಬಹಳಷ್ಟು ನಮ್ಮ ರಾಜ್ಯದಲ್ಲಿನೇ ಪ್ರಕರಣಗಳು ದಾಖಲೆ ಆಗಿದ್ದಾವೆ. ಏನಂತ ಹೇಳೋದಾದರೆ, ಅವರ ಆಸ್ತಿಪಾಸ್ತಿ, ಈಗ ನೋಡಿ ನಿಮ್ಮದು ಆಸ್ತಿಪಾಸ್ತಿ ಇದೆ, ಅದನ್ನು ಯಾರೋ ಬಂದು ಯಾವಾಗೋ ಮಾರಾಟ ಮಾಡಿಬಿಡೋದು, ಅದನ್ನು ಯಾರದೋ ಆಸ್ತಿಯನ್ನು ಇನ್ಯಾರಿಗೋ ಮಾರಾಟ ಮಾಡಿಬಿಡೋದು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ. ಅದಕ್ಕೋಸ್ಕರ ಮಾರುವಾಗ, ಖರೀದಿ ಮಾಡುವಾಗ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ವೆರಿಫಿಕೇಷನ್ ಮಾಡಿಕೊಂಡು ಖರೀದಿಯನ್ನು ಮಾಡ್ಕೊಳ್ಳಿ, ಮಾರಾಟವನ್ನು ಮಾಡಿ. ಮತ್ತು ಇಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಈ ರೀತಿ ಮಾರಾಟ ಮಾಡೋದು ಪ್ರಕರಣ ದಾಖಲೆ ಆಗಿರುವಂತಹ ಕಾರಣಕ್ಕಾಗಿ ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳೋದು ಅತ್ಯವಶ್ಯಕ ಆಗಿದೆ ಅಂತ ತಿಳಿಸಿದ್ದಾರೆ. ಹಾಗಾದರೆ ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ PM ಕಿಸಾನು, ಬರ ಪರಿಹಾರ, ಬೆಳೆ ಪರಿಹಾರ, ಫಸಲ್ ಬಿಮಾ ಯೋಜನೆ, ಸಬ್ಸಿಡಿ ಮುಖಾಂತರ ಹಣ, ಬಡ್ಡಿ ಇಲ್ಲದೆ ಹಣ, ಅದೇ ರೀತಿಯಾಗಿ ನಿಮ್ಮ ಜಮೀನಿಗೆ ನೀವೇ ಮಾಲಕರಾಗಿ ಇರ್ತೀರಿ. ಇಲ್ಲಾಂದರೆ ಕೋರ್ಟ್ ಕಚೇರಿ ಅಂತ ಅಲ್ದಾಡಬೇಕಾಗತ್ತೆ. ಇದೆಲ್ಲ ಬೇಡಪ್ಪ ಅಂದರೆ ಈ ರೀತಿ ಕೆಲಸ ಮಾಡ್ಕೊಳ್ಬೇಕು. ಹಾಗಾದರೆ ಎಲ್ಲಿ ಹೋಗಿ ಮಾಡಬೇಕು, ಏನು ಡಾಕ್ಯುಮೆಂಟ್ಸ್ ಬೇಕಂದರೆ ಮುಖ್ಯವಾಗಿ ಒಂದು ಪಹಣಿ, ಒಂದು ಆಧಾರ್ ಕಾರ್ಡು, ಅದೇ ರೀತಿಯಾಗಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂತಹ ಮೊಬೈಲ್ ಸಂಖ್ಯೆ, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟು ತೆಗೆದುಕೊಂಡು ನಿಮ್ಮ ಜಮೀನಿನ ಹಕ್ಕುಪತ್ರಗಳನ್ನು ಕೂಡ ತೆಗೆದುಕೊಳ್ಳಿ. ಎಮರ್ಜೆನ್ಸಿಗೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿದ ತಕ್ಷಣ ಅವರು ಕೂಡ ವೆರಿಫಿಕೇಷನ್ ಮಾಡ್ತಾರೆ. ಎಲ್ಲ ವೆರಿಫೈ ಆದ ತಕ್ಷಣ ನಿಮ್ಮ ಹಣ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಕ್ಲಿಯರ್ ಮಾಡಿಕೊಂಡು ಲಿಂಕ್ ಮಾಡಿ ಕೊಡ್ತಾರೆ. ಡೈರೆಕ್ಟಾಗಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಹೌದು, ಇಷ್ಟು ನಿಮಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ಹಾಗಾದರೆ PM ಕಿಸಾನ್ ಹಣ ಯಾವಾಗಿನಿಂದ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದೆ? ಈಗಾಗಲೇ ಜಮಾ ಆಗಬೇಕಾಗಿತ್ತಲ್ವಾ ಅಂತ ನೀವು ಕೇಳ್ಬೋದು. ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಇದೇ ಜುಲೈ ತಿಂಗಳಲ್ಲಿನೇ ಬರ್ತಾ ಇದೆ. ಹೌದು,
ತಡವೇನಾಗ್ತಾ ಇಲ್ಲ. ಇದೇ ಜುಲೈ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಈ ಒಂದು PM ಕಿಸಾನ್ ಯೋಜನೆಯ ಹಣ ಬರ್ತದೆ. ಯಾರು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ನೋಡಿ, ಇದ್ರ ಬಗ್ಗೆ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು, ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. PM ಕಿಸಾನ್ ಯೋಜನೆ ಹೊರತುಪಡಿಸಿ ಬೇರೆ ಯಾವುದೇ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರು ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸಾಕು, ನಾನು ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.